ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇದು ಯುಗಾದಿ ಹಬ್ಬದ ಸ್ಪೆಷಲ್ ಅಡಿಗೆ ರೀ. ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ರಿ. ಇದು ಬೇವು ಮಾಡೀನಿ, ಇದು ಉಸಳಿ ಪಲ್ಯ ಮಾಡೀನಿ, ಇದು ಸಾಂಬಾರು ಕಟ್ಟಿನ ಸಾರು ರೀ, ಕುರುಡಿಗೆ ಶಂಡಿಗೆ ರೀ. ಈಗ ನೋಡ್ರಿ, ಹೂರ್ಣನ ಇಟ್ಟಿನ್ರಿ, ಇದು ತುಂಬ್ಕೊತೀನಿ ನೋಡ್ರಿ. ಈಗ ತೀಡಿನ್ರಿ, ಇದು ಹೊಳಿಸಿ ಹಾಕೋತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೋಡಿ ಹಿಂಗೆ ಹೊಳಿಸಿ ಹಾಕಿ ತೀಡ್ತೀನಿ ನೋಡ್ರಿ. ಈಗ ದೊಡ್ಡದು ಮಾಡಿ ನೋಡ್ರಿ. ಈಗ ಹಂಚಿಗೆ ಹಾಕೋತಾರೆ ರೀ. ಹಾಕಿ ನೋಡ್ರಿ, ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೋತಾರೆ ಮೇಲೆ. ಸ್ವಲ್ಪ ಈ ಥರ ಗುಳಿ ಗುಳಿ ಬತ್ತಂದ್ರೆ ಅವಾಗ ತಿರುಗಿ ಹಾಕಿದ್ರೆ ಫುಲ್ ಚಂದ ಹೊಟ್ಟೆ ಹೋಗ್ತದೆ ನೋಡ್ರಿ. ಈಗ ಹೊಳಿಸಿ ಹಾಕ್ತೀನಿ ನೋಡ್ರಿ. ಈಗ ಹೊಳಿಸಿ ಹಾಕಿ ನೋಡ್ರಿ. ನೋಡ್ರಿ ಅಷ್ಟು ಬಾರಿ ಒಬ್ಬಕತ್ತೀರಿ ನೋಡ್ರಿ. ಪೂರ್ತಿ ಒಬ್ಬದು ನೋಡ್ರಿ. ಫುಲ್ ಹೋಗ್ಯದ ನೋಡ್ರಿ, ಅಷ್ಟು ಚಂದ. ಈಗ ಹೊಳಿಸಿ ಹಾಕ್ತೇನೆ ನೋಡ್ರಿ. ಈಗ ಹೊಳಿಸಿ ಹಾಕೀನಿ. ಈಗ ಹಿಂಗೆ ಮುಂಚೆ ತೆಗಿತೇನೆ ನೋಡ್ರಿ. ಈಗ ಹಾಕೋತೀನಿ ರೀ. ಮಸ್ತ್ ತೆಗೆದ್ರು ಹೋಳಿಗೆ. ಹಾಕಿ ನೋಡ್ರಿ, ಇದ್ರಾಗ ಮಸ್ತ್ ತೆಗೆದು ನೋಡ್ರಿ ಹೋಳಿಗೆ. ನೋಡ್ರಿ, ಈಗ ಹೋಳಿಗೆ ಹಾಕಿನ್ರಿ. ಈಗ ಇದಕ್ಕೆ ಮ್ಯಾಗ ಎಣ್ಣೆ ಹಾಕ್ತೇನೆ ನೋಡ್ರಿ. ಈಗ ಎಣ್ಣೆ ಹಾಕೋತಾರೆ. ಈಗ ಇದನ್ನು ತಿರುಗಿ ಹಾಕ್ತೇನೆ ನೋಡ್ರಿ. ನೋಡ್ರಿ, ಇದನ್ನು ತಿರುಗಿ ಹಾಕೀನಿ. ಚೆನ್ನಾಗಿ ಒಬ್ಬ ಹಾಕೋದು ನೋಡ್ರಿ. ನೋಡ್ರಿ, ಮಸ್ತ್ ಇದ್ರೆ ಹೋಳಿಗೆ. ಈಗ ಇದನ್ನು ಹೊಳಿಸಿ ಹಾಕ್ತೇನೆ ನೋಡ್ರಿ. ನೋಡ್ರಿ ಅಷ್ಟು ಬಾಲ ಹೋಗಿದ್ರಿ. ಈಗ ಹೊಳಿಸೀನಿ. ಈಗ ಕಡೆ ಮಡಿಚಿ ತೆಗೆದಿಡ್ತೇನೆ ನೋಡ್ರಿ. ನೋಡ್ರಿ ಅಷ್ಟು ಬಾರಿ ಆಗೈತೆ, ಫುಲ್ ಹೋಗ್ಬೇಕು ನೋಡ್ರಿ. ಈಗ ತೆಗಿತಾರೆ. ಈಗ ತೆಗೆದಿಲ್ಲ ಹಾಕಿ ನೋಡ್ರಿ ಚಪಾತಿ ಬಟ್ಟೆ ಒಳಗೆ. ಈಗ ಇದನ್ನು ಹೊಳಿಸಿ ಹಾಕ್ತೀನಿ ನೋಡ್ರಿ. ಈಗೆಲ್ಲ ಹೊಳಿಸೀನಿ. ಆ ಥರ ಮುಡಿಸ್ಕೊತೀನಿ ನೋಡ್ರಿ. ಮಸ್ತ್ ಆಗಿರುತ್ತೆ ಇವಾಗ ಹಬ್ಬದ ಸ್ಪೆಷಲ್ ಹೋಳಿಗೆ. ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿ ಅನ್ನೋದು ಎಲ್ಲ ತೋರಿಸ್ತಾ ನೋಡ್ರಿ ನಿಮಗೆ. ಈಗ ಇದನ್ನು ತೆಗಿತೀನಿ ರೀ. ಇವು ಹೋಳಿಗೆ ಮಾಡಿ ನೋಡ್ರಿ. ನೋಡ್ರಿ ಮಸ್ತ್ ಆಗ್ಯಾವ್ರಿ ಹೋಳಿಗೆ. ಹಾಗೆ ಇದು ಅನ್ನ ರೀ. ಇದು ಅನ್ನ ರೀ. ಈ ಥರ ಹಬ್ಬದ ಅಡುಗೆ ಮಾಡಿದ್ದೀವಿ. ಇನ್ನು ಶಾವಿಗೆ ಒಂದಿದೆ ತೋರಿಸ್ತೀನಿ ಅಂದ್ರೆ. ಇನ್ನೇನು ಬೇವಿನ ಬುಡಕ್ಕೆ ಇಟ್ಟಿದ್ದೇನೆ ರೀ. ಇದು ಶಾವಿಗೆ ರೀ. ಇವತ್ತು ಇದನ್ನೆಲ್ಲ ನೋಡಿದೆ ನೋಡ್ರಿ ನಾವು. ನೋಡ್ರಿ, ಈಗ ಹಬ್ಬದ ಸ್ಪೆಷಲ್ ಊಟನ ಬಡಿಸ್ತಾ ಇದ್ದೇನೆ ನೋಡ್ರಿ. ಇವತ್ತು ನಮ್ಮ ಮನೆಯಲ್ಲಿ ಮಾಡಿರೋ ಹಬ್ಬದ ಸ್ಪೆಷಲ್ ಊಟನೇ ಇದು ಹೋಳಿಗೆ ರೀ. ಇದು ಎಣ್ಣೆ ಹಚ್ಚಿದ ಚಪಾತಿ ರೀ. ಹೋಳಿಗೆ ಮಾಡಿದ್ದಿನ ಎಣ್ಣೆ ಹಚ್ಚಿ ಚಪಾತಿನೇ ಮಾಡ್ತೀವ್ರಿ. ಈಗ ಬೇವು ಇಡ್ತಾಯಿದ್ದೀನಿ ನೋಡ್ರಿ. ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ರೀ. ಈಗ ಉಸುಳಿ ಪಲ್ಯನ ಹಚ್ತೇನೆ ನೋಡ್ರಿ. ಇವತ್ತು ಉಸುಳಿ ಪಲ್ಯನ ಮಾಡಿದ್ದೀನಿ ರೀ ನಾನು.
ಈಗ ಸಾಂಬಾರನ್ನ ಇಡ್ತಾಯಿದ್ದೀನಿ ನೋಡ್ರಿ. ಇದು ಕಟ್ಟಿನ ಸಾರು ರೀ. ಈಗ ಅನ್ನ ಹಚ್ತೀನಿ ನೋಡ್ರಿ. ಅನ್ನ ಹಚ್ಚಿಂಡ್ರಿ. ಈಗ ಹುರುಳಿನ ಹಾಕ್ತೀನಿ ನೋಡ್ರಿ. ಶೇಂಡಿಗೆ ಕುರುಡಿಗೆ ಇಟ್ಟೆ ನೋಡ್ರಿ. ಈಗ ಉಪ್ಪಿನಕಾಯಿನ ಹಚ್ತೀನಿ ನೋಡ್ರಿ. ನಾನೇ ಮನೆಯಲ್ಲಿ ಹಾಕಿದ್ದು ಉಪ್ಪಿನಕಾಯಿ ರೀ. ಇದು ಬೆಲ್ಲದ ಉಪ್ಪಿನಕಾಯಿ ನೋಡ್ರಿ. ಈಗ ಹೋಳಿಗೆ ಮೇಲೆ ತುಪ್ಪ ಹಾಕ್ತೇನೆ ನೋಡ್ರಿ. ಇದು ನಮ್ಮ ಮನೆಯ ಯುಗಾದಿ ಹಬ್ಬದ ಸ್ಪೆಷಲ್ ಊಟ ನೋಡ್ರಿ. ಹೋಳಿಗೆ, ಎಣ್ಣೆ ಹಚ್ಚಿದ ಚಪಾತಿ, ಕುರುಡಿಗೆ, ಶೇಂಡಿಗೆ, ಬೇವು ಬೆಲ್ಲ, ಅನ್ನ, ಸಾರು, ಉಸುಳಿ ಪಲ್ಯ, ಉಪ್ಪಿನಕಾಯಿ ಎಷ್ಟು ಮಾಡಿದೆ ನೋಡ್ರಿ. ಅಯ್ಯೋ ಅಂದಂಗೆ ಇನ್ನೊಂದು ಶಾವಿಗೆ ಹಚ್ಚೋದೇ ನೆನಪಂದು ಶಾವಿಗೆ ಹಚ್ತಾ ನೋಡ್ರಿ. ಈಗ ಶಾವಿಗೆನ ಇಡ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ ಹಾಲು ತುಪ್ಪ ಹಾಕ್ತಾರೆ. ಶಾವಿಗೆಗೆ ತುಪ್ಪ ಹಾಕ್ತೀನಿ ನೋಡ್ರಿ. ಸಕ್ಕರೆ ಹಾಕ್ತಾರೆ. ಒಂದು ಸ್ವಲ್ಪ ಹಾಲು ಹಾಕೋತೀನಿ ನೋಡ್ರಿ. ಹಾಕಿದ್ದೀನಿ ನೋಡ್ರಿ. ಶಾವಿಗೆ, ಹಾಲು, ತುಪ್ಪ, ಸಕ್ಕರೆ ಎಲ್ಲ ಹಾಕಿನ್ರಿ. ಇದು ಹಬ್ಬದ ವಿಶೇಷ ಊಟ ನೋಡ್ರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಹಬ್ಬದ ವಿಶೇಷ ಅಡುಗೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಹಾಗೂ ಹಬ್ಬದ ದಿನ ನೀವು ಏನೇನು ಮಾಡಿದ್ರಿ ಅಂತ ನನಗೂ ಕಮೆಂಟಲ್ಲಿ ತಿಳಿಸ್ರಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಮಸ್ಕಾರ ಎಲ್ಲರಿಗೂ.